ಎಲ್ರಿಗೂ ನಮಸ್ಕಾರ. ಇದು ನೋಡಿ ಶಾಂತಿ ಸಾಗರ ಕೆರೆ, ಸೂಳೆ ಕೆರೆ ಅಂತಲೂ ಹೇಳ್ತಾರೆ. ಇದು ಚನ್ನಗಿರಿ ಹತ್ರ ಬರುತ್ತೆ. ಚನ್ನಗಿರಿಯಿಂದ ಒಂದು 18 ಕಿಲೋಮೀಟ್ರು ದೂರದಲ್ಲಿದೆ. ಚನ್ನಗಿರಿಯಿಂದ ದಾವಣಗೆರೆ ಹೋಗೋ ರೂಟಲ್ಲಿ ಸಿಗುತ್ತೆ. ದಾವಣಗೆರೆಯಿಂದ ಒಂದು 40 ಕಿಲೋಮೀಟ್ರ್ ದೂರ ಆಗುತ್ತೆ. ಸುಮಾರು 4,500 ಎಕರೆ ಜಾಗ ವಿಸ್ತೀರ್ಣ ಇದೆ ಕೆರೆ. ಏಷ್ಯಾದಲ್ಲೇ 2ನೇ ದೊಡ್ಡ ಕೆರೆ ಅಂತೆ. ಇಲ್ಲಿ ಮೇಲೊಂದು ದೇವಸ್ಥಾನ ಇದೆ ನೋಡಿ, ಅದು ಶಾಂತಲಾದೇವಿ ಮತ್ತು ಸಿದ್ದೇಶ್ವರರ ದೇವಸ್ಥಾನ. ಅದಕ್ಕೊಂದು ಕತೆ ಇದೆ. ಹಿಂದೆ ಈ ಪ್ರದೇಶನ ವಿಕ್ರಮರಾಯ ಅಂತ ರಾಜ ಆಳ್ತಿರ್ತಾರಂತೆ. ಆ ರಾಜಂಗೆ ಶಾಂತಲಾದೇವಿ ಅಂತ ಮಗಳು. ಆ ಮಗಳು ಬಂದ್ಬಿಟ್ಟು ಅನ್ಯ ಜಾತಿ ಯುವಕ ಸಿದ್ದೇಶ್ವರನಿಗೆ ಮದುವೆ ಆಗ್ತಾರೆ. ಆ ಮದುವೆ ಆಗಿದ್ದು ಊರ ಜನ ಎಲ್ಲ ಜರಿತಾರೆ, ಇವಳು ನಡತೆಗೆಟ್ಟೋಳು ಅಂತ. ಸೊ ಆ ಕಳಂಕ ತಪ್ಪಿಸ್ಕೊಳ್ಳೋಕ್ಕೆ ಈ ಶಾಂತಲಾದೇವಿ ಊರವ್ರಿಗೆ ಏನಾರ ಒಂದು ಒಳ್ಳೆ ಕಾರ್ಯ ಮಾಡಿ ಇದು ನನಗೆ ಬಂದಿರೋ ಕಳಂಕ ಕಳ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಕೆರೆ ಕಟ್ಸೋಕ್ಕೆ ಯೋಚನೆ ಮಾಡಿ ಈ ಜಾಗದಲ್ಲಿ ಕೆರೆ ಕಟ್ಸಿರೋದಂತ. ಇವಾಗ 11ನೇ ಶತಮಾನದಲ್ಲಿ. ಇದಕ್ಕೆ ಸೂಳೆ ಕೆರೆ ಅಂತ ಯಾಕೆ ಹೆಸರು ಬಂತು ಅಂದರೆ, ಈ ಜಾಗ ಬಂದ್ಬಿಟ್ಟು ಈ ಪ್ರದೇಶದಲ್ಲಿ ವೈಶ್ಯರು ಇದ್ರಂತೆ ಅವಾಗ. ಸೊ ಅವ್ರ ಹತ್ರ ಕೇಳ್ಕೊಂಬಿಟ್ಟು ಈ ಜಾಗ ಬಿಟ್ಕೊಡಿ ಅಂದಾಗ ಅವರು ಇದಕ್ಕೆ ಸೂಳೆ ಕೆರೆ ಅಂತ ಹೆಸರಿಟ್ರೆ ನಾವು ಬಿಟ್ಕೊಡ್ತೀವಿ ಅಂದಾಗ ಸರಿ ಅಂದ್ಬಿಟ್ಟು ಆ ಪ್ರದೇಶದಲ್ಲಿ ಕೆರೆ ನಿರ್ಮಾಣ ಮಾಡಿರೋದು. ಇದು ಕತೆ ಬಂದ್ಬಿಟ್ಟು ಒಟ್ಟು 11ನೇ ಶತಮಾನದಲ್ಲಿ ಕಟ್ಸಿರೋದು. ಸುಮಾರು ಬೆಟ್ಟ ಗುಡ್ಡ ಮಧ್ಯೆ ಎಲ್ಲ ಇದು ಕೆರೆ ಹರಡ್ಕೊಂಡಿದೆ ನೋಡಿ. ಇದೇ ಅದು ಕೆರೆ ನೋಡಿ, ಇದು ಎಂಟ್ರೆನ್ಸು. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆ. ಆ ಕೆರೆ ನೋಡಿ ಇಲ್ಲಿಂದ ಎಷ್ಟು ವಿಶಾಲವಾಗಿದೆ ಅಂದರೆ ಒಂಥರ ಸಮುದ್ರ ಥರನೇ ಕಾಣುತ್ತೆ. ನೋಡಿ ಎಷ್ಟು ವಿಶಾಲವಾಗಿದೆ ನೋಡಿ. ಮತ್ತು ಇಲ್ಲಿಂದ ಸುತ್ತಮುತ್ತ ಒಂದು ಸುಮಾರು 70 ಕಿಲೋಮೀಟ್ರ್ ಸುತ್ತಮುತ್ತ ನೀರಾವರಿಗೆ ಇದು ನೀರು ಯೂಸ್ ಮಾಡ್ತಾರೆ. ಚಿತ್ರದುರ್ಗ ತನಕ ಇದು ನೀರಾವರಿಗೆ ಇಲ್ಲಿಂದ ಸಪ್ಲೈ ಮಾಡ್ತಾರಂತೆ. ಒಟ್ಟು ಸುಮಾರು ಒಂದು 20 ಅಡಿ ಆಳ ಇದೆಯಂತೆ ಇದು. ನೋಡಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ನೋಡಿ ಎಷ್ಟಿದ್ದಾವೆ. ಮತ್ತೆ ಇಲ್ಲಿ ಮೀನು ಸಾಕಾಣಿಕೆನೂ ಮಾಡ್ತಾರೆ ನೋಡಿ. ಜಾಗ ಚೆನ್ನಾಗಿದೆ. ನೀವು ಈ ಸೈಡ್ ಬಂದರೆ ಒಂದು ವಿಸಿಟ್ ಕೊಡಿ. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.